ಬಾಳ್ದೇವ್ ಅನ್ನೋ ಒಬ್ಬ ರೈತ ಇದ್ದ. ಅವನು ತುಂಬಾ ಪರಿಶ್ರಮಿ. ಆದರೆ ಅದೃಷ್ಟ ಯಾವಾಗಲೂ ಅವನಿಗೆ ನೆರವಾಗಿರಲಿಲ್ಲ. ಅವನು ತನ್ನ ಕಣಿವೆಗಳಲ್ಲಿ ಬೆಳೆ ಬೆಳೆಯಲು ತುಂಬಾ ದುಡಿಯುತ್ತಿದ್ದ. ಆದರೆ ಯಾವಾಗಲೂ ಯಾವೋ ಕಾರಣದಿಂದ ಬೆಳೆ ಹಾಳಾಗುತ್ತಿತ್ತು. ಒಂದು ದಿನ ಬಾಳ್ದೇವ್ ಬೆಟ್ಟದ ಕಡೆ ಹೋಗಿ ಬಾಬಾ ಹೇಳಿದ, ಬಾಬಾ, ನಾನು ತಳಮಳಗೊಂಡಿದ್ದೇನೆ, ತುಂಬಾ ಕಳವಳದಲ್ಲಿದ್ದೇನೆ. ಬಾಬಾ ಹೇಳಿದರು, ನೀನು ಏಕೆ ಕಳವಳಪಡುತ್ತೀಯನ್ನೇನೋ ಗೊತ್ತಿದೆ. ನಿನ್ನ ಬೆಳೆ ಬಗ್ಗೆ ಕಳವಳವಾಗಿದ್ದೀಯಾ? ಅದೇ ನಿನ್ನ ಕಷ್ಟದ ಕಾರಣ. ಹೌದು ಬಾಬಾ, ನೀವು ಸರಿಯಾಗಿ ಹೇಳಿದಿರಾ. ಈಗ ನೀವು ಮಾತ್ರ ನನ್ನ ಈ ದುಃಖದಿಂದ ಹೊರತರಬೇಕು. ಬಾಬಾ ಕಣ್ಣು ಮುಚ್ಚಿ ಒಂದು ಮಂತ್ರ ಪಠಿಸಿದರು. ಕೈ ಎಕ್ಸ್ಟೆಂಡ್ ಮಾಡಿ ಅನಾಯಾಸವಾಗಿ ಒಂದು ಕ್ಲಿಪ್ ಮಡಕೆ ಅವನ ಕೈಯಲ್ಲಿ ಕಾಣಿಸಿಕೊಂಡಿತು. ಈ ಮಡಕೆಯನ್ನು ತೆಗೆ, ಇದು ನಿನ್ನ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲಿ. ಬಾಬಾ, ಈ ಮಡಕೆ ನನ್ನ ದುಃಖಗಳನ್ನು ಹೇಗೆ ತೆಗೆದುಹಾಕಬಹುದು? ಈ ಮಡಕೆಯನ್ನು ಸಾಮಾನ್ಯ ಮಡಕೆ ಎಂದು ನೋಡಬೇಡ. ಇದು ಮಾಯಾಜಾಲದ ಮಡಕೆ. ನೀನು ಇದರಿಂದ ಬೇಡಿದರೆ ಎಲ್ಲವೂ ಸಿಗುತ್ತೆ. ಬಾಬಾ, ನಾನು ಎಲ್ಲವನ್ನೂ ಅರ್ಥ ಮಾಡಿಕೊಂಡೆ. ಬಾಬಾ, ನಿಜವಾಗಿಯೂ ನೀನು ಭಾಗ್ಯವಂತ. ನನ್ನ ಸಮಸ್ಯೆ ಪರಿಹರಿಸಿದ್ದು ನೀನೇ. ಈ ಮಡಕೆಯನ್ನು ಹಿಡಿದುಕೋ, ಸರಿಯಾಗಿ ಜಾಗರೂಕತೆಯಿಂದ ಬಳಸು. ಬಾಬಾ ಹೇಳಿದ ಮೇಲೆ ಬಾಲ ಮಡಕೆಯನ್ನು ತೆಗೆದುಕೊಂಡು ಮನೆಗೆ ಹೋಯಿತು. ಈಗ ನನ್ನ ಅವಕಾಶ. ನಾನು ಇದರಿಂದ ಏನಾದರೂ ಕೇಳಬೇಕಾಗಿದೆಯೇ? ಸ್ವಲ್ಪ ಸಮಯದ ನಂತರ ಯೋಚಿಸಿದ ನಂತರ, ಹೌದು, ನಾನು ಈ ಸ್ಥಳಕ್ಕೆ ವಿನಂತಿ ಮಾಡುತ್ತೇನೆ. ನನಗೆ ತುಂಬಾ ಚಿನ್ನ ಕೊಡ್ತೀರಿ ಎಂದು. ಆ ಕ್ಷಣದಲ್ಲೇ ಮುಂದೆ ಇದ್ದ ಪಾತ್ರೆ ಚಿನ್ನದ ಗುಡಿಸುಗಳಿಂದ ತುಂಬಿತು. ಓ ದೇವರೇ, ಇದು ಅದ್ಭುತ. ನನ್ನ ಜೀವನದಲ್ಲಿ ಇಷ್ಟು ಚಿನ್ನ ನೋಡಿರಲಿಲ್ಲ. ಈಗ ನಾನು ಈ ಲೋಕದ ಅತಿ ಶ್ರೀಮಂತರಾಗುತ್ತೇನೆ. ಆ ಸಮಯದಲ್ಲಿ ಬಾಳ್ದೇವ್ ಅವರ ಹೆಂಡತಿ ಹೊರದಿಂದ ಬಂದು ಇಷ್ಟೊಂದು ಚಿನ್ನ ನೋಡಿಬಿಟ್ಟಾಗ ಆಶ್ಚರ್ಯಗೊಂಡಳು. ಇವತ್ತು ಎಲ್ಲಿಂದ ಈ ಚಿನ್ನ ಬಂದಿತು? ಇದು ಯಾರದ್ದು? ಹೇಗೆ ನಮ್ಮ ಮನೆಯಲ್ಲಿ ಬಂದಿತು? ಆಳವಾದ ಉಸಿರನ್ನು ತೆಗೆದುಕೋ. ಈ ಎಲ್ಲ ಚಿನ್ನ ನಮ್ಮದೇ. ಈ ಚಿನ್ನ ಎಲ್ಲಿ ಬಂದಿತೋ ನಾನು ಎಲ್ಲವನ್ನೂ ಹೇಳ್ತೀನಿ. ಬಾಲ ತನ್ನ ಹೆಂಡತಿ ಮಾಯಕ್ಕೆ ಆ ಕತೆ ಸಂಪೂರ್ಣ ಹೇಳುತ್ತಾನೆ. ಆ ಕತೆ ಕೇಳಿ ಮಾಯ ಹೇಳುತ್ತಾಳೆ, ಹೌದಾ? ಅಂದ್ರೆ ಅದನ್ನು ಸರಿಯಾದ ವಿಷಯಗಳಿಗೆ ಉಪಯೋಗಿಸಬೇಕು. ಇಷ್ಟು ಚಿನ್ನ ನಮ್ಮ ಎಲ್ಲಾ ಅಗತ್ಯಗಳನ್ನು ಪೂರೈಸಬಹುದು. ಹೊಸ ಬಟ್ಟೆಗಳು, ಸಿಹಿ ಆಹಾರ, ಹೌದು, ದೊಡ್ಡ ಮನೆ ಕೂಡ. ಇವುಗಳೆಲ್ಲ ಜೀವನಕ್ಕೆ ಬೇಕು. ಮಾಯಾ, ಈಗ ನಾವು ಅತ್ಯಂತ ಶ್ರೀಮಂತರು. ನನ್ನ ಅದೃಷ್ಟ ಬಂತು. ಮುಂದಿನ ದಿನ ಮಾಯಾ ಮತ್ತು ಬಾಲ ಹೊಲಕ್ಕೆ ಹೊರಟರು. ನಮ್ಮ ಹೊಲಗಳು ಎಲ್ಲವೂ ಒಣಗಿಬಿಟ್ಟಿವೆ. ನಮ್ಮ ಹೊಲಕ್ಕೆ ಒಳ್ಳೆಯ ಬೀಜ ಕೇಳಲ್ಲವೇ? ಒಳ್ಳೆಯ ಬೀಜ ಇದ್ದರೆ ಹೊಲದ ಬೆಳೆ ಕೂಡ ಚೆನ್ನಾಗಿರುತ್ತೆ. ಅಂದ್ರೆ ಸರಿ. ಓ ಜಾದುಗಡಿಗೆ, ನನ್ನ ಹೊಲಕ್ಕೆ ಚೆನ್ನಾಗಿ ಬೆಳೆ ಬರುವ ಬೆಳೆ ಕೊಡು. ಬಾಲ್ಗಡಿಗೆ ಇಟ್ಟ ತಕ್ಷಣ ಹಸಿರು ಹೊಲ ತುಂಬಿತು. ನಾನು ಬೆಳೆ ಬೇಡಿದಿಲ್ಲ, ಒಳ್ಳೆಯ ಬೀಜ ಬೇಡಿದೆ ಅಂತ ಕೇಳಿದೀನಿ. ನೀನು ನನ್ನ ಮಾತಿಗೆ ಒಪ್ಪುತ್ತಿದ್ದರೆ ದಯವಿಟ್ಟು ಈ ಪರ್ಡರ್ ವಾಪಸು ಮಾಡು. ವಾಪಸು ಮಾಡೋಣವೇ? ನನಗೆ ಇಷ್ಟು ಚೆನ್ನಾಗಿರುವ ಒಂದು ವಸ್ತು ಸಿಕ್ಕಿದ್ದು. ನಾನು ಮತ್ತೆ ಬಡತನಕ್ಕೆ ಹೋಗಬೇಕು ಅಂದ್ರೆ ಬೇಡ. ಮತ್ತೆ ಮಾಲ್ನ ಲೋಭ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿತ್ತು. ಅವನು ದೊಡ್ಡ ಮನೆಗೂಡಿಸಿ ದಿನವೂ ಮಲಗೆಕೆಷ್ಟುಕೊಂಡುಕೊಂಡಿದ್ದ. ಕೆಲ ದಿನಗಳ ನಂತರ, ಹೇ ಮಾಯಾಜಾಲದ ಪಾತ್ರೆ, ನನಗೆ ಇನ್ನಷ್ಟು ಚೆನ್ನಾಗಿರೋ ಬಂಗಾರ ಬೇಕು ಅಂತ ಅವನು ಹೇಳಿದ. ಅಷ್ಟೇನೋ, ಅವನ ಮುಂದೆ ಬಂಗಾರದ ನಾಣ್ಯಗಳ ಗುಚ್ಛವೇ ಗುಚ್ಛ ಬಿದ್ದಿತು. ಮಾಲ್ ಕಣ್ಣುಗಳೇ ಹೊಳೆಯಿದ. ಆದರೆ ಮಾಲ್ನ ಸಂತೋಷ ಇಲ್ಲಿಯೇ ನಿಂತಿರಲಿಲ್ಲ. ಈಗ ಅವನಿಗೆ ಇನ್ನೂ ಬೇಕಾಗಿದ್ದು. ಹೇ ಮಾಯಾಜಾಲದ ಪಾತ್ರೆ, ಈ ಮನೆಯ ಬದಲು ದೊಡ್ಡ ಅರಮನೆ ಇರೋದು ಇಷ್ಟ ಅಂತ ಬೀವ್ ಹೇಳಿದ. ಬೀವ್ ಹೇಳುತ್ತಿದ್ದಂತೆ ಅವನ ಮುಂದೆ ಭವ್ಯ ಅರಮನೆ ಮೂಡಿತು. ಈಗೋ ಬೀವ್ ಅತ್ಯಂತ ಶ್ರೀಮಂತನಾಗಿ ಬದಲಾಗಿದೆ. ಗ್ರಾಮದಲ್ಲಿ ಆದರೆ ಕಾಲ ಕಳೆದಂತೆ ಅವನ ಲೋಭ ಹೆಚ್ಚಾಯಿತು, ಇನ್ನೂ ಹೆಚ್ಚಾಗಿ. ಈಗ ನಾನು ಈ ಮನೆಯಿಗಿಂತ ದೊಡ್ಡ ಅರಮನೆ, ಹೀಗೊಂದು ಮನೆ ಕಟ್ಟಬೇಕು. ನನಗೆ ಇನ್ನಷ್ಟು ಹಣ ಬೇಕು. ಕೇಳು, ನಾವು ನಮ್ಮ ಹದಿನೊಳಗೆ ಬದುಕಬೇಕು. ಯಾರೂ ಹೆಚ್ಚಾಗಿ ಲೋಭಿಸಬಾರದು. ಮಾಯಾ, ನನಗೆ ಈಗ ಎಲ್ಲವಿದೆ, ಆದರೆ ಇನ್ನೂ ಹೆಚ್ಚು ಹಣ ಬೇಕು. ಅಣ್ಣ, ಈ ಬೆವ್ಗಳ ಘಮಂಡೆ ಒಂದು ರಾತ್ರಿ ನಿದ್ದೆಯಂತೆ ಬದಲಾಗಿದೆ. ಅವನು ಏನು ಮಾಡಿದ್ದು ಅಷ್ಟು ಬೇಗ ಶ್ರೀಮಂತರಾದನು? ನೋಡಿ, ಅವನ ಮನೆ ಅರಮನೆಯಂತೆ ಕಾಣುತ್ತಿದೆ. ಈಗ ಅವನು ನಮಗೆ ಮಾತಾಡಲ್ಲ, ಇಲ್ಲದಿದ್ದು ನಾವು ಕೇಳಿಕೊಂಡಿರುತ್ತಿದ್ದೆವು. ಬಾಲ್ ಅಲ್ಲಿ ದಿನ ತುಂಬಾ ಕುಳಿತಾ ಇದ್ದು ಆ ಮಡಕೆ ನೋಡ್ತಾ ಇದ್ದ. ಈಗ ನಾನು ಈ ಮಾಯಾಜಾಲ ಮಡಕೆಯಿಂದ ತುಂಬಾ ಹಣ ಕೇಳ್ತೀನಿ. ಆಗ ನನ್ನ ಮನೆಯಲ್ಲೇ ಹಣ ತುಂಬಿ ಹೋಗುತ್ತೆ. ಸುತ್ತಲೂ ಹಣ ಮಾತ್ರ ಇರುತ್ತೆ. ಓ ಮಾಯಾಜಾಲ ಮಡಕೆ, ನನಗೆ ತುಂಬಾ ಹಣ ಬೇಕು.
ಅದು ತನ್ನೊಳಗಿನ ಹಣವನ್ನು ಹೊರತೆಗೆದುಕೊಳ್ಳೋದು ಪ್ರಾರಂಭಿಸಿತು. ತುಂಬು ಸಮಯದಲ್ಲಿ ಅಲ್ಲಿ ಹಣದ ಗುಡ್ಡ ಬೆಳೆದಿತ್ತು. ಈಗ ಬವೆ ಇನ್ನೂ ಶ್ರೀಮಂತನಾಗಿದ್ದಾನೆ. ಒಂದು ದಿನ ಹಳ್ಳಿಯಲ್ಲಿ ಅಕಸ್ಮಾತ್ ಬರದಿದ್ರವ್ಯತೆ ಆಗಿತ್ತು. ಹಳ್ಳಿಯ ಕೆಲವರು ಬಗೆ ಸಹಾಯಕ್ಕೆ ಬಂದು ಕೇಳಿದರು. ಸಹಾಯ ಬೇಕು. ಎಂತಹ ಸಹಾಯ? ನಾನು ನಿಮಗೆ ಏಕೆ ಸಹಾಯ ಮಾಡಬೇಕು? ಹಳ್ಳಿಯಲ್ಲಿ ಬರದಿದ್ದರೆ ಅದಕ್ಕೆ ನನ್ನ ಏನು ದೋಷ? ನಾನು ಅದಕ್ಕೆ ಹೊಣೆ ಹೊರುವುದಿಲ್ಲ. ನಾವು ಪರಿಹಾರ ಕೇಳುತ್ತಿದ್ದಿಲ್ಲ. ನಮಗೆ ಸ್ವಲ್ಪ ಹಣದ ಸಹಾಯ ಬೇಕು. ಬಲ್ಲೆವ್, ನಿನಗೆ ಇಷ್ಟೊಂದು ಹಣವಿದೆಯಾದರೆ ನಮಗೆ ಸ್ವಲ್ಪ ಸಹಾಯ ಮಾಡು. ನಾವು ಎಲ್ಲರೂ ನಂತರ ಎಲ್ಲ ಹಣವನ್ನು ಒಟ್ಟಿಗೆ ತೀರಿಸುತ್ತೇವೆ. ಹೇ, ನೀವೆಲ್ಲರೂ ನನ್ನ ಹಣವನ್ನು ನೋಡ್ತಿದ್ದೀರಾ? ಬೇರೇನೂ ಇಲ್ಲ. ನಾನು ಇಲ್ಲಿ ಸಹಾಯ ಮಾಡೋದಿಲ್ಲ. ದಯವಿಟ್ಟು ಗ್ರಾಮಸ್ಥರಿಗೆ ಸಹಾಯ ಮಾಡಿ. ಅವರು ಎಲ್ಲರೂ ದೊಡ್ಡ ನಿರೀಕ್ಷೆಯೊಂದಿಗೆ ನಮ್ಮ ಬಳಿ ಬಂದಿರಬಹುದು. ನೀವು ಮೌನವಾಗಿರಿ. ನಾವು ಇಂದು ಅವರಿಗೆ ಕೊಟ್ಟೇವೆ ಅಂದರೆ ಅವರು ನಾಳೆ ಮತ್ತೆ ಕೇಳಲೆ ಬರುತ್ತಾರೆ. ಇವತ್ತು ತಡೆಹಿಡಿಯುವುದು ಸರಿ. ಅವನು ಎಲ್ಲರನ್ನೂ ತಿರಸ್ಕರಿಸಿ ಹೊರಕ್ಕೆ ತಳ್ಳುತ್ತಾನೆ. ಮುಂದಿನ ದಿನ ಬಾಲ್ ಮಾಯಾಜಾಲದ ಪಾತ್ರೆಯನ್ನು ಕೈಯಲ್ಲಿ ತೆಗೆದುಕೊಂಡು ಅದರಲ್ಲಿದ್ದ ಹೀರೆಗಳು ಮತ್ತು ರತ್ನಗಳನ್ನು ಬೇಡುತ್ತಾನೆ. ಆದರೆ ಈ ಬಾರಿ ಗಡಿಗೆ ಖಾಲಿ ಇದೆ. ಅಯ್ಯೋ, ಈ ಮಾಯಾಜಾಲದ ಗಡಿ ಯಾಕೆ ಏನೂ ಹೊರಬರುತ್ತಿಲ್ಲ? ಮತ್ತೆ ಪ್ರಯತ್ನಿಸುತ್ತೇನೆ. ಅಯ್ಯೋ, ಮಾಯಾಜಾಲದ ಗಡಿ, ನನಗೆ ಅಲೆಮುತ್ತುಗಳು ಮತ್ತು ರತ್ನಗಳನ್ನು ಕೊಡು. ಅಯ್ಯೋ, ಇನ್ನೂ ಖಾಲಿ ಇದೆ. ಬಾಲ್ಡಿನ ಮರು ಪ್ರಯತ್ನಗಳಿಗೂ ಗಡಿ ಖಾಲಿಯೇ ಇರುತ್ತಿದೆ. ಬಾಲ್ದೇವು ಕೋಪದಿಂದ ಗಡಿಯನ್ನು ನೆಲಕ್ಕೆ ಬಡಿದನು. ಗಡಿ ತುಂಡುಗಳಾಗಿ ಬಿತ್ತು. ತುಂಡುಗಳ ನಡುವೆ ಒಂದೊಂದು ಶಬ್ದ ಬಂತು. ನಿನ್ನ ಲಾಭಪರತೆ ನಿನ್ನನ್ನು ಅಂಧ ಮಾಡಿದೆ. ಬೇರೆಯವರ ನೆರವನ್ನು ಬಿಟ್ಟು ನಿನ್ನ ಸ್ವಂತ ಇಚ್ಛೆಗಳನ್ನು ನಿಭಾಯಿಸಿದೆ. ನಿನ್ನ ಸ್ವಾರ್ಥ ಮತ್ತು ಲಾಭಪರತೆ ನಿನ್ನನ್ನು ಹಾಳು ಮಾಡಿದೆ. ನಿನ್ನ ಲಾಭಪರತೆಯಿಂದ ನಾನು ತುಂಡಾಗಿದ್ದೆ. ತುಂಡಾದ ನಂತರ ನೀನು ಹಿಂದಿನ ಸ್ಥಿತಿಗೆ ಮರಳಿದೆಯೇನು? ನಾನು ತೆಗೆದುಕೊಳ್ಳುತ್ತೇನೆ. ನೀನು ಹಿಂದಿನ ಸ್ಥಿತಿಗೆ ಮರಳಿಬಿದ್ದೆ. ಇಲ್ಲ, ನಾನು ಇದನ್ನು ಬಯಸುವುದಿಲ್ಲ. ದಯವಿಟ್ಟು ಕ್ಷಮಿಸು. ಅವನ ಅರಮನೆ ಹೀಗೆ ಮನೆಯಂತೆ ನಿಧಾನವಾಗಿ ಮಾಯವಾಗುತ್ತಾ ಮತ್ತೆ ಹಳೆಯ ಹಾಳಾದ ಮನೆ ಆ ಸ್ಥಳಕ್ಕೆ ಮರಳುತ್ತದೆ. ಅವನು ಮಾಯಾಜಾಲದ ಹಡಗಿನಿಂದ ಪಡೆದಿದ್ದ ಎಲ್ಲವೂ ಹಾಯಾಗಿ ಹೋಗುತ್ತದೆ. ಅಯ್ಯೋ, ನಾನು ಏನು ಮಾಡಿದೆನೋ? ನನ್ನ ಎಲ್ಲ ಇಚ್ಛೆಗಳು ಹೋಗಿವೆ. ನಾನು ನಿನಗೆ ಎಷ್ಟೋ ವಿವರಿಸಿದ್ದೆ, ಆದರೆ ನೀನು ಕೇಳಲಿಲ್ಲ. ಇದು ನಿನ್ನ ಹಠದ ಫಲವೆಲ್ಲ. ಈ ಘಟನೆ ಒಂದಾದರೂ ಆಗಬೇಕಾಗಿತ್ತು. ಬಾಲ್ ಮತ್ತು ಮಾಯಾ ಮತ್ತೆ ಅವರ ಹಳೆಯ ಮನೆಯಲ್ಲೇ ಅದೇ ಸ್ಥಿತಿಯಲ್ಲಿ ಬದುಕಲು ಆರಂಭಿಸಿದರು. ಮುಂಬರುವ ಕಾಲದವರೆಗೆ ಅವನಿಗೆ ಏನೂ ಇರಲಿಲ್ಲ. ಬಾಲಿಯು ತನ್ನ ತಪ್ಪು ತಿಳಿದುಕೊಂಡನು. ನಾನು ತಿಳಿದಿದ್ದು ಶ್ರಮದಿಂದ ಮತ್ತೆ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ. ಹಳ್ಳಿಯಲ್ಲಿ ಅವನು ತನ್ನ ಕಳೆದುಕೊಂಡ ವಸ್ತುಗಳನ್ನು ಮರಳಿಸಿಕೊಳ್ಳಲು ಪ್ರಯತ್ನಿಸಿದನು. ಈಗ ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ, ಆದರೆ ಲಾಭಕ್ಕೋಸ್ಕರ ಲಾಲಸೆ ಆಗುವುದಿಲ್ಲ. ಹೀಗೆ ಹಂತ ಹಂತವಾಗಿ ಬಾಲಿಯು ತನ್ನ ಹೊಲಗಳಲ್ಲಿ ಮತ್ತೆ ಕೆಲಸ ಮಾಡಲು ಆರಂಭಿಸಿತು. ಅವನು ಜನರಿಗೆ ಸಹಾಯ ಮಾಡಲು ಪ್ರಾರಂಭಿಸಿ ಹಳ್ಳಿಯ ಎಲ್ಲರೊಂದಿಗೆ ಒಟ್ಟಾಗಿ ಜೀವನ ಸಾಗಿಸಲು ಶುರು ಮಾಡಿದನು. ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ? ನಾವು ನಮ್ಮ ಮಿತಿಗಳ ಮೀರಿ ಹೋಗಬಾರದು. ನಿಜವಾದ ಸಂತರಾಪಣೆ ಶ್ರಮ ಮತ್ತು ತೃಪ್ತಿಯಲ್ಲಿ ಇದೆ. ಹೌದು, ನಾನು ಕಲಿತದ್ದು ಏನೆಂದರೆ